ಈ ದೇಶದ ಸಮಸ್ಯೆಗಳಿಗೆ ಸ್ಪಂದಿಸುವಂಥದ್ದು, ಪರಿಹಾರ ನೀಡುವಂಥ ಕೆಲಸಗಳನ್ನು ಮಾಡುವಂಥದ್ದು ಹೊಸ ಹೊಸ ವಿಚಾರಧಾರೆ ಜನಗಳು ಇಲ್ಲಿ ಬರ್ತಾ ಇದ್ದಾರೆ ಅನ್ನುವಂಥ ಒಂದು ಮೆಸೇಜ್ ಈಗ ನಿಧಾನಕ್ಕೆ ಹೋಗ್ತಾ ಇರೋದ್ರಿಂದಾಗಿ ಈ ಒಂದು ಸಂದರ್ಭದಲ್ಲೇ ಈ ಸಾಧನಾ ಸಮಾವೇಶದಲ್ಲೇ ವಿಶೇಷವಾಗಿ ಸಿದ್ದರಾಮಯ್ಯ ಸ್ಪಷ್ಟವಾದ ಸಂದೇಶ ಕೊಡ್ತಾ ಇದ್ದಾರೆ. ನಾವೆಲ್ಲ ನಾವು ಮಾತಾಡಿದಂತೆ ಎಲ್ಲ ನಡೆದಿದ್ದೀವಿ, ನಮಗೆ ನೀವು ಮುಂದಿನ ಸಲ ಗೆಲ್ಲಿಸಬೇಕು ಅನ್ನೋಂಥ ಮೆಸೇಜ್ ಕೊಡೋ ಜೊತೆಗೆ ವಿರೋಧಿಗಳಿಗೆ ನಾವು ಬಂದೇ ಬರ್ತೀವಿ ಮತ್ತೆ 2028ರಲ್ಲೇ ಅನ್ನುವಂಥ ಖಡಕ್ ಸಂದೇಶ ಕೊಟ್ಟಿದ್ದಾರೆ. ಆದರೆ ಈ ಸಂದೇಶ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ, ಇವರು ನಿಶ್ಚಿತ ಬರ್ತಾರೋ ಇಲ್ಲೋ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ನಡೆಯುತ್ತಿರುವಂಥ ಒಂದು ಕದನದಿಂದ ಗೊತ್ತಾಗೋದ್ರ ಜೊತೆಗೆ ಇನ್ನೊಂದು ನಾವು ಹೆಚ್ಚಾಗಿ ಹೇಳಲೇಬೇಕಾದ್ದು SIR ಎಲ್ಲೆಲ್ಲಿ ಆಗ್ಯದ ಅಲ್ಲೆಲ್ಲ BJP ಗೆದ್ದಿದ್ದರಿಂದಾಗಿ ಇದು ಚುನಾವಣೆ ಸುಲಭದ ಕೆಲಸ ಅಲ್ಲ. ಇವರು ಎಷ್ಟೇ ಸಾಧನಾ ಸಮಾವೇಶ ಮಾಡಲಿ, ಏನೋ ಮಾಡಲಿ, ಏನೋ ಒಂದು ಕೊನೆಯ ಕ್ಷಣದಲ್ಲಿ ಗದ್ದಲ ಆಗ್ಬೋದೇನೋ ಅನ್ನುವಂಥ ಒಂದಿಷ್ಟು ಭಯ, ಆತಂಕ ವಿರೋಧಿಗಳಿಗೆಲ್ಲ ಅದ. ಹಂಗೆ ಕಾಂಗ್ರೆಸ್ಸಿಗೂ ಅದ. ಅದಕ್ಕಾಗಿ ಈಗಾಗಲೇ ಒಂದು ಮೂಮೆಂಟನ್ನು ಮಾಡಿಸ್ಲಿಕ್ಕೆ ಈ ಒಂದು ಏನಪ್ಪ ಅಂತ ಸಮಾಜವಾದಿಗಳು, ಕಮ್ಯುನಿಸ್ಟರು, ಇಷ್ಟು ಏನೋ ಹೋರಾಟಗಾರರು ಅವರೆಲ್ಲ ತೆಗೆದುಕೊಂಡು SIR ಮೇಲೆ ಒಂದು ಕೇಸ್ ಹಾಕುವಂಥದ್ದು, ಆದಷ್ಟು ಅವ್ರಿಗೆ ಬೆನ್ನು ಹಚ್ಚುವಂಥ ಕೆಲಸ ಮಾಡೋ ಪ್ರಯತ್ನ ಮಾಡ್ತಾಯಿದೆ. ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ಅನ್ನೋದು ಗೊತ್ತಿಲ್ಲ. ಆದರೆ ಒಂದು ಚಾಣಕ್ಷ ನಡೆಯನ್ನು ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ತಮ್ಮ ಹಿಂದಿನ ಕಾಲದಲ್ಲಿ ತಮ್ಮೊಂದಿಗೆ ಹೋರಾಡಿದಂತಹ ಹೇಳ್ತಾರೆ. ಈಗ ಆಲ್ರೆಡಿ ದಲಿತ, ಹಿಂದುಳಿದ, ಆದಿವಾಸಿ, ಮೈನಾರಿಟಿ ಇವರಿಂದ ಬಂದ ಹೋರಾಟಗಾರ ತೆಗೆದುಕೊಂಡು ಅವ್ರ ಮೂಲಕ SIR ಮೇಲೆ ಒಂದು ಹಿಡಿತವನ್ನು ಅನಗತ್ಯವಾಗಿ ಮತದಾರನ ಕಡಿದು ಹಾಕುವ ವಿಷಯದಲ್ಲಿ ಜಾಗೃತಿ ವಹಿಸುವ ಕೆಲಸ ಮಾಡ್ತಾಯಿದ್ದಾರೆ. ಅದರ ಬಗ್ಗೆ ಏನಾದರೂ ಮುಂದೆ ಅದ್ರ ಜೊತೆಗೆ ಇನ್ನೊಂದು ಆಗಲೇಬೇಕಾದ್ದು EVM ಜೊತೆಗೆ VVPAT ಕೂಡಿಸು. ಪ್ರತಿಯೊಂದು EVMಗೂ